ನೀ ಬರ್ಬೇಕಿಲ್ಲ, ತೇರ್ ಮಾತ್ರ ಸೂಪರ್ ಆಗಿ ಮಾಡ್ಯಾರ. ಹೌದಾ, ಚಲೋ ಆಯ್ತು ಬಿಡಪ್ಪ. ಇಲ್ಲ ಅದು ಸಾರ್ಸುದ ಮುಗಿಲಿಲ್ಲ ನೋಡಿ, ಎಷ್ಟೊತ್ತನ ಆಯ್ತು. ಮುಗಿತನ ಹಂಗಾರ ನಾ ಎಲ್ಲ ಸಾಮಾನು ಹೊಂದಿಸ್ಲಿ. ಹ್ಞೂ ಅದೊಂದಿಟ್ಟು ಸಾಮಾನು ಹೊಂದಿಸ್ಬಿಡು, ಯಾಕೋ ಮೈ ನೋವಾಕತೈತಿ, ಒಂದಿಟ್ಟು ಮಕ್ಕೊಂತೀನಿ. ಸರಿನಪ್ಪ ಹಂಗಾರ. ಗೌರಿ ಹಾಲದಾವನ ಅಂಟಿ? ಹಾಲು ಇನ್ನೂ ಹಿಂಡಿಲ್ರಿ ಅಂಟಿ. ಸಾಯಂಕಾಲ ಬರ್ತೀರಿ, ನಾ ಹಿಂಡ್ತೀನಿ. ಈಗಿನ್ನ ಆಕಳಿಗೆ ಬಿಡಬೇಕು, ಅಪ್ಪನ ಮಕ್ಕಳು ನಾನು ಸುಸ್ತಾಗೈತಂತ. ನಂಗೆ ಮೊದಲ ಆಕಳು ಕಂಡ್ರೆ ಅಂಜಿಕೆ ಬರ್ತೈತಿ. ಅದೇಂಗವ ಹಿಂಡ್ಕೋಬೇಕಿಲ್ಲ, ಅಲ್ಲೇ ಗಂಟು ಹಾಕೊಂಡು ನೀರು, ಆಮೇಲೆ ಹಾಲ ಬರಂಗಿಲ್ಲ. ನಂಗೆ ಅದ ಹಿಂಡುದ ಕಷ್ಟ. ಸ್ವಲ್ಪ ಅಪ್ಪ ಇದ್ರೆ ಸ್ವಲ್ಪ ಧೈರ್ಯ ಬರ್ತೈತೆ, ಆಮೇಲೆ ಹಿಂಡ್ತೀನಿ ತಗೋ. ಆಮೇಲೆ ಕೊಡ್ಲಿ. ಸರಿನವ್ವ. ನಿಮ್ಮವ್ವ ಬಂದಿಲ್ಲ ಇನ್ನ? ಇಲ್ಲ ಆಂಟಿ, ಅಲ್ಲೇ ಅದಾರ. ನೀರು ಒಂದು ಮಾತು ಕರಿಬೇಕಿಲ್ಲ ನಿಮ್ಮವ್ವನ. ನಾ ಸಾಲಿಗೆ ಹೋದಾಗ ಕರೆದೆ, ಬಟ್ ಅಪ್ಪನ ಕರೀಲಿ ಅಂತೆ ಅವ್ವ ಒಲ್ಲನಾಗತ್ತ. ಹಾಕಿದವ್ರೆ ಏನು ಹಠಾನ ಬರಬೇಕಿಲ್ಲ ಏನ ಆಂಟಿ? ಏನಂತ ಹಾಕಿದೆ? ಅವ್ವನ್ ಕರಿಬೇಕಿಲ್ಲ ಅಂತಂದ್ರೆ ನಾನು ಸಾಲಿಗೆ ಹೋದಾಗ ಕರ್ದೀನಿ, ಆದರೂ ಅವ್ವ ಒಲ್ಲಂದ. ಇರ್ಲಿ, ನೀ ಬೇರೆದಾರ ತೆರಿಗೆ ಕೇಳಿಸ್ಕೋಬೇಡ, ನೀ ಹೋಗು, ಅದಷ್ಟು ಒಂದು ಸೋಗ. ನಮಸ್ಕಾರ ವೀಕ್ಷಕರೇ, ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕೆ ವೀಕ್ಷಕರೇ, ವಿಡಿಯೋನ ತುಂಬ ಕಡಿಮೆ ನೋಡ್ತಾ ಇದ್ರೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ವಿಡಿಯೋದಲ್ಲಿ? ಹಾಗೇನಾದರೂ ಇದ್ದರೆ ಹೇಳಿ. ವೀಕ್ಷಕರು ತುಂಬ ವಿಡಿಯೋನ ಕಡಿಮೆ ನೋಡ್ತಾ ಇದ್ದೀರಾ. ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ನೋಡಿ ಶೇರ್ ಮಾಡಿ. ಇನ್ನು ಮುಂದೆ ಕತೆ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ. ಗೌರಿ ದೊಡ್ಡವಳಾಗ್ತಾಳೆ, ದೊಡ್ಡವಳಾಗಿ ಯಾವ ಮನೆಗೆ ಹೋಗ್ತಾಳೆ ಅನ್ನೋದು ಇಂಟ್ರೆಸ್ಟಿಂಗ್ ಇದೆ, ನೋಡಿ. ಅಜ್ಜಿ ಅಲ್ಲೇ ಅದ ನೋಡುವ. ಸರಿ ಅಪ್ಪ. ಅಜ್ಜಿ 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 ಇಲ್ಲೇನು ಮಾಡಾಕತ್ತಿ? ಯವ್ವ ಆಕಳು ಕರ ಹರ್ಕೊಂಡು ಬಂದೈತೆ ನೋಡಲ್ಲಿ, ಹಾಲು ಕುಡಿಯಾಕತ್ತೈತಿ. ಅಯ್ಯ ಹೌದಲ್ಲ, ಅಪ್ಪನ ಎಬ್ಬಿಸ್ತೀನಿ ನಿಂದರೆ ಕುಡಿಲಿ ಬಿಡು, ನಮಗರ ಹಿಂಡಾಕ್ ಬರಲ್ಲ, ಅದಾರ ಕುಡಿಲಿ. ಸರಿ ಅಜ್ಜಿ, ನಾನು ಅಪ್ಪ ಏನೋ ಎಲ್ಲ ವರ್ಷನಂತ ಸಾಮಾನು ಹೊಂದಿಸ್ತಿರ್ತೀನಿ ಆ ರೂಮ್ನಾಗ. ಏನು ಆ ರೂಮ್ನಾಗ? ಯವ್ವ ನೀನು ಏನಾಯ್ತು ಗೊತ್ತೇನ, ಚಾ ತೊಗೊಂಡು ಹೋಗಿನಿ. ಅಕ್ಕಿ ಕೆಂಪವ್ವ ಬಂದಿದ್ಲು, ಚಾ ಕುಡಿತೀನಿ ಅಂತ ಅಂದ್ಲು. ಕುಡಿತೀನಿ ಅಂತ ವಾಪಸ್ ನನ್ನ ಕೈ ಕೊಟ್ಟು ಓಡಿ ಬಿಡ್ಬೇಕಾ? ನೀ ಏನೋ, ನಾನು ಈ ಕಡೆ ನೋಡ್ತೀನಿ ಚಾನ ಇಲ್ಲ, ಒಂಥರ ಗಾಬರಿ ಅನಿಸ್ತವ ಆ ರೂಮ್. ನೋಡ್ತಂಗಿ ಏನಾಯ್ತನ ಅದ್ರ ರೂಮ್ನಾಗ? ಏನಿರಲ್ಲ ಬಿಡವ. ಸರಿ ನಾವು ಹೋಗು, ನಾ ಇದನ್ನ ಕಾಕ ಕಟ್ಟಿ ಬರ್ತೀನಿ. ಹಿಂಡ್ಕೋಬೇಕಿತ್ತು, ಪ್ರೇಮಂಟಿ ಬಂದಿದ್ಲು ಹಾಲು ಬೇಕಂತೇಳಿ. ನಾಳೆ ಹಿಂಡ್ಕೊಂಡು ತಿಂತಗೋ ಒಂದಿಟ. ಅಲ್ಲ ನಿಮಗೆ ಬರಲ್ಲ, ನಾ ಹಿಂಡ್ಕೊಲೇನ? ಒದಿತೈತಿ ಸುಮ್ಮನೆ, ಯಾಕೆ ಕೊಡ್ತುಗಳು ಮಕ್ಕಳು ನೀವೆಲ್ಲ. ನಾ ಎಲ್ಲ ಹಿಂಡ್ಕೊತೀನಿ, ಎಷ್ಟಾಗತ್ತೆ ಅಷ್ಟು ತೊಗೊಂಡ್ರೆ ಹತ್ತಗೋ. ಸರಿ ಹಂಗಾರ. ಯವ್ವ ಒಂದಿಟ್ಟು ಹಾಲು ಚಲೋ ತಂಗಿ ಕೊಡುವ, ಏನಾಗಲ್ಲ. ಅದು ಬೇಡ ಏನು? ಅಯ್ಯ ಆಕಳು ಮಾಡಿದಂಗೆ ಮಾಡೆ, ಹಿಂಗ್ಯಾಕೆ ಮಾಡ್ತೀವಿ? ಹೇಳ್ರಪ್ಪ, ಏನು ಕಮಿಟಿ ಕೊಡಿಸ್ರಿ ಅಂತ ಅನ್ನಕತ್ತಿದ್ರಿ? ಸಾವುಕಾರ 9 ವರ್ಷದಿಂದ ಜಾತ್ರೆ ಮಾಡಿದಪ್ಪ. ಜಾತ್ರೆ ಮಾಡಿ ಉಳಿದಿದ್ದು ದುಡ್ಡು ಲೆಕ್ಕ ಕೊಟ್ಟೆ ನೀನು. ಅವಾಗ ಕೊಟ್ಟನಲ್ಲಪ್ಪ ಎಲ್ಲ ಲೆಕ್ಕ. ಎಲ್ಲಿ ಕೊಟ್ಟಿ ನೀನು? ಎಲ್ಲಿ ಕೊಟ್ಟಿ ಹೇಳು? 25,000 ಇವ ಹಾಕೊಂಡು ಹೋದ, ಅದ್ರದ್ದು ಲೆಕ್ಕ ಕೊಟ್ಟೇನ? ಅದು ನೀ ಬಂದು ಕೇಳಿ ಹೆಂಗೋ ಸೌಕರಿಗೆ. ನೋಡ್ರಿ ಸಾವುಕಾರ, ಅದ್ರ ಲೆಕ್ಕ ಬೇಕು. ಆಮೇಲೆ ಅದು ಏನು ಉಳಿದಿತ್ತಲ್ಲ ಆ ರೊಕ್ಕ ಎಲ್ಲಿಟ್ಟಿರಿ ಅದ್ರ ಲೆಕ್ಕ ಬೇಕು. ಈ ಲೆಕ್ಕ ಬಗ್ಗೆ ಹರಿತನ ಯಾವ ಜಾತ್ರೆನೂ ನಡೆಯೋ ಹಂಗಿಲ್ಲ. ಅದೇಂಗಾಗುತ್ತೋ? ನೀ ಲೆಕ್ಕ ಕೊಡ್ಲಾರ್ದ ಅದೇಂಗ ಚಲೋ ಮಾಡಿದೀನಿ ನೀನು? ಅಲ್ಲಪ್ಪ, ಪಂಚಾಯತಿ ಕರೆದಿದ್ರು ಅಂತಲ್ಲ, ಅವಾಗ ಎಲ್ಲಿದ್ದೀನಿ ನೀನು? ನಾ ಇದ್ದಿದ್ದಿಲ್ಲ ಆಗ. ಮತ್ತೆ ನೀ ಅವಾಗಿಲ್ಲಾರ್ದ ಬಂದು ಈಗ ಲೆಕ್ಕ ಕೊಡಂದ್ರೆ ಹೆಂಗೆ ಹೇಳು? ನೋಡ್ ಸಾವುಕಾರ, ನನಗಂತೂ ಲೆಕ್ಕ ಬೇಕು. ಲೆಕ್ಕ ಇಲ್ಲಾರ್ದ ಜಾತ್ರೆ ಮಾಡಕ್ ನಾನು ಬಿಡಂಗಿಲ್ಲ. ಅಲ್ಲೋ, ಜಾತ್ರೆ ಹತ್ರ ಬರಾಕತ್ತೈತಿ, ನೀ ನೋಡಿ ಲೆಕ್ಕ ಕೇಳಾಕತ್ತಿಯಲ್ಲ, ಏನು ಸಮಾಚಾರ ಹೇಳಿ ಮೊದ್ಲಿನ? ಗುರುಗಳ, ನಾನು ನಿಮ್ಮನ್ನು ಕೇಳಾಕತ್ತಿಲ್ರಿ. ಅಲ್ಲಪ್ಪ, ನೀನು ಅವತ್ತು ಬರಬೇಕಿಲ್ಲ, ನಾನು ಎಲ್ಲಾನು ಹೇಳಿನ ಅವತ್ತು ಲೆಕ್ಕ ಕೊಟ್ಟಿನಿ. 9 ವರ್ಷ ಹಿಂದಿಂದ ಈಗ ಕೇಳಾಕತ್ತಿಲ್ಲಪ್ಪ ನೀನು. ನೋಡ್ರಿ ಸಾವುಕಾರ, ಅದ್ರಿಂದ ನನ್ಗೆ ಗೊತ್ತಿಲ್ಲ, ನನಗೆ ಮಾತ್ರ ಬೇಕು. ಸಾವುಕಾರ ಅಂತಾರೆ ತಿನ್ನಾರಲ್ಲ, ನೀವು ಯಾಕೆ ಹಂಗೆ ಮಾಡಾಕತ್ತೀರಿ ಸೋಮಣ್ಣವ್ರ? ನಾವು ತಿಂದಾನಂತ ಹೇಳಾಕತ್ತೀನಿ, ನಾ ಏನು ಕೇಳಾಕತ್ತೀನಿ? ನಿಮಗೊಂದಿಟ್ಟು ಅರ್ಥ ಆಗತೈತಿ? ನನಗೆ ಲೆಕ್ಕ ಬೇಕು. ನೀವು ಲೆಕ್ಕ ಕೊಡ್ಲಿಕ್ಕೆ ನಾ ಜಾತ್ರೆ ಮಾಡಕ್ಕೆ ಬಿಡಂಗಿಲ್ಲ. ಏನು ಮಾಡ್ತಿರೋ ಮಾಡ್ರಿ. ಗುರುಗಳ, ಏನು ಮಾಡಿದ್ರಿ ಇನ್ನ? ನೋಡಪ್ಪ, ಏನೋ ಒಂದು ಚಲೋ ಕೆಲಸ ಮಾಡ್ತೀವಿ ಅಂತಂದಾಗ 100 ವಿಘ್ನಗಳು ಬರ್ತಿರ್ತಾವೆ. ಹಂಗಂತೀನಿ ಹಿಂದಕ್ಕೆ ಸರಿಯಾಗಿ ಹೋಗ್ಬೇಡ. ನಾ ಏನು ಹೇಳ್ತೀನಿ, ಜಾತ್ರೆ ಮಾಡಾಕತ್ತೈತಿ, ಇನ್ನೂ ಸ್ವಲ್ಪ ದಿನ ಐತಿ, ನೀನು ಜಾತ್ರೆನ ನೀಟಾಗಿ ಮಾಡ. ಸರಿ ಗುರುಗಳೇ. ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ನೀ ಮಾಡ್ಕೋ. ಇನ್ನೇನು ತೇರು ಎಲ್ಲ ಚಲೋನೂ ಆಗೈತಿ, ಇನ್ನೇನು ಜಾತ್ರೆನೂ ಹತ್ರ ಬಂದೈತಿ. ಯಾರು ಬೇಕೇನೋ ತಲೆ ಕೆಡಿಸ್ಕೊಬೇಡ, ಬಂದಾಗ ನೋಡಿದ್ರಾತು. ಸರಿ ಗುರುಗಳೇ, ನಾ ಇನ್ನು ಬರ್ತೀನಿ. ನೋಡಿ, ಈಗ ಅವ್ರವ್ರ ನಡುವಣ ಬೆಂಕಿ ಹತ್ತೈತಿ ಈಗ. ಹೌದಾ? ಏನಾತಪ್ಪ? ಅವ 9 ವರ್ಷದಿಂದ ಜಾತ್ರೆ ಮಾಡಿದ, ರೊಕ್ಕ ಕುಡಿಯೋ ಭಯಂಕರ. ಅದ್ರದ್ದು ಲೆಕ್ಕನ ಕೊಟ್ಟಿಲ್ಲವ. ಅದ್ರ ಲೆಕ್ಕ ಕೊಟ್ಟಿಲ್ಲ. ಆ ಲೆಕ್ಕ ಕೊಟ್ಟಿಲ್ದಾಗ ಇವ ಸೋಮಣ್ಣ ಬೇರೆ ಇದ್ದಿದ್ದಿಲ್ಲ. ನಾ ಏನು ಹೇಳಿದೆ, ಸೋಮಣ್ಣಗ ಮನ್ ಸಿಕ್ಕಿದ್ದ. ಲೆಕ್ಕ ಕೊಟ್ಟಿಲ್ಲಲ್ಲಪ್ಪ, ನೀನು ಹೋಗಿ ಕ್ವಶನ್ ಮಾಡು. ನೀನಿಕ್ಕೋ ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ನೀನು ಲೆಕ್ಕ ಸಿಗಲ್ಲ. ಕರೆಯತಪ್ಪ, ಹತ್ಲಿ ಜಗಳ ಹತ್ಲಿ ಅವಂಗ, ಆಗಲಿ ಅವ್ರ ಜಗಳ. ನೀವು ಬರ್ತೀನಿ ಅಂದಿದ್ದ, ಇನ್ನೂ ಬಂದಿಲ್ಲ ನೋಡು. ಗೌಡ್ರ, ನೀವು ಹೇಳ್ದಂಗೆ ಕೇಳಿದೇನ್ರಿ. ಅವನು ನೀವು ಹೇಳ್ದಂಗೆ ಅಭಿಪ್ರಾಯ. ಯಾಕೆ ಹಿಂಗೆ ಆಡಿದ ಇವ ಅಂತ ಅನಿಸ್ತು ನನಗೆ. ನನಗೇನು ಅನ್ಸುತ್ತೆ, ಅವ ಲೆಕ್ಕ ಕೊಟ್ಟಿಲ್ಲ. ಲೆಕ್ಕ ಕೊಡಲ್ದಾಗನ ಅವ ಈ ಥರ ಮಾಡಿದ ಅಂತ ನನಗನ್ಸುತ್ತೆ. ಕರೆಯಿಲ್ಲ, ನೀ ಹೇಳೋದು ಕರೆನ ಐತಿ. ನಾ ಬಿಡಂಗಿಲ್ಲ ರೀ, ಲೆಕ್ಕ ಕೊಡೋ ಮಟ ನಾ ಬಿಡಂಗಿಲ್ಲ ನೋಡ್ರಿ. ಬಿಡಕ್ಕೆ ಹೋಗ್ಬೇಡ, ನೀನು ಏನು ಹಿಂಗೆ ಮೇಂಟೈನ್ ಮಾಡು. ಸರಿ ಹಂಗಾರೆ ನಾ ಬರ್ತೀನಿ. ಚಾ ಕುಡಿದು ಹೋಗೋಕೆ ನಿಂದು. ಅಯ್ಯ, ನಮ್ಮ ಊರಿಗೆ ಹೋಗಕ್ಕೆ ಒಂದೇ ಬಸ್ ಐತ್ರಿ, ಹೋಗ್ತೀನಿ ಇನ್ನು. ಇದು ಒಳ್ಳೆ ಐಡಿಯಾ ಹೊಲ್ದೈತಪ್ಪ ನಿಂಗೆ. ಮನೆ ಹಂಗೆ ಕುಂತಾಗ ಮಾತಾಡಕತ್ತಿದ್ರ ಅಲ್ಲಿ ಕಮಿಟಿಯವರು. ನಾ ಅಂದೆ ಇನ್ಯಾಕೆ ಹಿಂಗೆ ಮಾಡ್ಯಾನ ಅಂತ. ಅವ್ ಹಂಗೆ ಮಾಡಂಗಿಲ್ಲ. ಬಟ್ ನನಗೆ ರೊಕ್ಕದ ಬಂಗಾರದ ಕಳುತನ ಹೊರಸಿದ್ನಲ್ಲ, ಹಂಗೆ ನಾನು ಅವ್ಗೆ ಏನಾರ ಒಂದು ಅಪವಾದ ಹೊರಿಸ್ಬೇಕಂತನ ಇಟ್ಕೊಂಡು ಕುಂತೀನಿ. ಅದು ಈಗ ಸಿಕ್ತು. ಚಲೋ ಕೆಲಸ ಮಾಡಿ. ಆಮೇಲೆ ಈಗ ಇದನ್ನೊಂದು ಎತ್ತಕತ್ತನವ, ಏನು ಜಾತ್ರೆಗೆ ರೊಕ್ಕ ಎತ್ತಕತ್ತನ. ಅದನ್ನ ಹೆಂಗಾರ ಮಾಡಿ ಕಳ್ತನ ಮಾಡಿಸ್ಬೇಕೀಗ. ಸರಿ ಮಾಡ್ಸೋಣ ತಗೋ. ಯಾರಿಗೆ ಹೇಳೋದು ನೋಡು, ಆ ಜವಾಬ್ದಾರಿ ಯಾರು ಹೊತ್ತಾರೆ? ಆ ಪೂಜಾರಿ ಹೊತ್ತಾನ. ಬಟ್ ಪೂಜಾರಿ ಅವ್ನು ಭಾಳ ನಿಷ್ಠೆಯಿಂದ ಇರ್ತಾನ. ಅದನ್ನ ಈಗ ಹೆಂಗೆ ಮಾಡೋದು ಕಳ್ತನ ಅಂತ ನಾನು ಯೋಚನೆ ಮಾಡತ್ತೀನಿ. ನೀ ಅದ್ರ ಕೆಲಸ ನಂಗೆ ಬಿಡು, ನಾ ಎಲ್ಲ ಮಾಡಿಸ್ತೀನಿ. ನೋಡು, ಹುಷಾರಿಂದ ಮಾಡಿಸ್ಬೇಕಾ.
ನಮ್ಮ ಹೆಸರು ಒಟ್ಟ ಬರಬಾರ್ದು. ಅವಂಗ ಅನ್ನದಾನ ಮಾಡ್ತಾನಂತೇನೋ, ಆಮೇಲೆ ಏನೇನೋ ಹೇಳಿದ ಅವರು, ಭಾಳ ಲಿಸ್ಟ್ ಅದಾವನು, ಅದೆಲ್ಲ ಫ್ಲಾಪ್ ಆಗ್ಬೇಕು ನೋಡು. ಸರಿಯಪ್ಪ, ಅದನ್ನ ಮಾಡ್ತೀನಿ ತಗೋಣ. ನೋಡು, ಭಾಳ ಕೇರ್ಫುಲ್ಲಾಗಿ ಮಾಡ್ಬೇಕಾ. ಅದಕ್ಕೊಬ್ಬ ಎಕ್ಸ್ಪರ್ಟ್ ಅದ, ನಿಂದ ನಾ ಎಲ್ಲ ಮಾಡಿಸ್ತೀನಿ ಅಂತ ಇಲ್ಲ. ನಾಳೆ ನಾವು ಹುಂಡಿ ದುಡ್ಡು ಬ್ಯಾಂಕಿಗೆ ಹಾಕಕ್ಕೆ ಬಸ್ಸಿಗೆ ಹೊಂಟಾರಂತವ್ರು. ನನಗೆ ಇವನೇ ಹೇಳಿದ್ದು ಸೋಮಣ್ಣ, ಅದ್ರ ಲೆಕ್ಕ ಇದ್ರ ಲೆಕ್ಕ ಕೂಡಿ ಕೊಡ ಅಂತ ಹೇಳ್ಯಾನ. ಬಟ್ ಅವರು ಅವನು ಒಂದು ಪ್ರೈವೇಟ್ ಬ್ಯಾಂಕ್ ಐತಲ್ಲ, ಅದಕ್ಕೆ ಹಾಕಕ್ಕಂತೇಳಿ ನಿಮ್ಮ ಈ ಸಾವ್ಕಾರ ಮತ್ತು ಆ ಪೂಜಾರಿ ಇಬ್ಬರು ತೊಗೊಂಡು ಹೊಂಟಾರ ಹುಂಡಿದು. ಅವಾಗ ನಾವು ಕಳ್ತನ ಮಾಡಿಸ್ಬೇಕು. ಹಾಂ, ಹೋಗು ಬಾ ಅಲ್ಲ ಮಗ, ಸಿಕ್ಕೆತ್ತಿದ ಚಾನ್ಸ್ ನಿನ್ನ ಬಿಡಂಗಿಲ್ಲ. ಸಿಂಚು, ನನಗಂತೂ ಇದು ಹೊಳಿತಿಲ್ಲ, ನಿನ್ಗರು ಹೊಳ್ಯಾಕತ್ತೇನೆ ಏನಿದೆ ಅಂತೇಳಿ. ಯವ್ವ ಲೆಕ್ಕನ ಹತ್ತುವಲ್ಲ ನನಗೆ. ನಾನು ಏನು ಮಾಡಲಿ? ಗೌರಿ ಅಕ್ಕ ಇದ್ಲಂದ್ರೆ ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಹೇಳ್ಕೊಡ್ತಿದ್ಲು. ಆಕೆ ಅಕ್ಕ ಇವತ್ತು ಬರಲ್ಲ, ನಾವು ಮಾಡೋಣ ತಗೋ. ಏನೋ ಎರಡು ಕೂಡ ತಲೆ ಕುಡಿಸ್ಕೊಂಡು ಕುಂತಿರಲ್ಲ, ಏನು ಮಾಡತ್ತೀರಿ? ಲೋ ಅಣ್ಣ, ಕರೆಕ್ಟ್ ಟೈಮಿಗೆ ಬಂದೆ ನೋಡು. ಇದೊಂದಿಟ ಲೆಕ್ಕ ಹೇಳ್ಕೊಡ್ಲಾ? ಏನು ಮ್ಯಾಥ್ಸ್ ನನಗೆ ಕೇಳಕೋಬೇಡ, ರಾಮನ್ ಕೇಳು. ಅಯ್ಯ, ಅಲ್ಲೋ ಯಪ್ಪ, ನೀನು ಹೋಗಿ ಫಾರಿನ್ದಾಗ ಓದಾಕತ್ತಿ, ನೀನು ಮ್ಯಾಥ್ಸ್ ಬರಲ್ಲ ಅಂದ್ರೆ ಮತ್ತು ಕಂಪ್ನಿ ಅಕೌಂಟ್ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀನಿ? ಏನು ತಂಗಿಯಾರಿಗೆ ಹೋಮ್ವರ್ಕ್ ಹೇಳ್ಕೊಡಕತ್ತಿ? ಅಯ್ಯೋ ಮಮ್ಮಿ, ಇಲ್ಲ ಹಂಗ ನೋಡಾಕತ್ತಿದ್ದೆ, ಏನು ಮಾಡಕತ್ತಾರಂತೆ. ಮಮ್ಮಿ ಅಣ್ಣಗ ಮ್ಯಾಥ್ಸ್ ಹೇಳ್ಕೊಡು ಅಂದ್ರೆ ಬರಲ್ಲ ಅಂತ ನೋಡ. ಅಯ್ಯೋ, ಮ್ಯಾಥ್ಸಾ? ಅವ್ನಿಗೆ ಎರಡು ಕೇಳ ಮಗ್ಗಿ ಹೇಳಣ್ಣ. ನಂಗೆ ಬರಲ್ಲ. ಮ್ಯಾಥ್ಸ್ ಒಳಗೆ ವೀಕ್ ಅವ, ಫುಲ್ಲಿ ಝೀರೋ. ಅವನನ್ನ ಗಂಗಮ್ಮ ಏನು ಮಾಡಿ ಆಗುತ್ತಾನ, ತಿದ್ದಿ ದಿನ ಮ್ಯಾಥ್ಸ್ ಹೇಳ್ಕೊಡೋದು, ಹೊಡೆಯೋದು. ನಿಮ್ಮ ಅಣ್ಣನ ತಲೆ ನೋವು ಬಂದ್ಬಿಟ್ಟಿತ್ತು ನನಗಂತೂ. ನಾನು ಅದಕ್ಕೆ ತಲೆನ ಕೆಡಿಸ್ಕೊಂಡಿಲ್ಲ, ಎಲ್ಲ ನಿಮ್ಮ ಗಂಗಮ್ಮಂಗೆ ಬಿಟ್ಬಿಟ್ಟು ನೋಡು. ಅಂದ್ರೆ ಮಮ್ಮಿ ಗಂಗಮ್ಮಂಗೆ ಮ್ಯಾಥ್ಸ್ ಬರುತ್ತಾ? ಅಕೌಂಟಿಂಗ್ ಮಾಡೋಕ್ಕೆ? ಹೌದಾ? ಹಂಗಾರೆ ಮಮ್ಮಿನೇ ಕೇಳ್ತೀನಿ ನಾನು. ಕೇಳ ಕುಂತಾಳ ನೋಡು ಆಚ ಕಡೆ. ನಿಮ್ಮ ಅಣ್ಣ ಮ್ಯಾಥ್ಸ್ ಎಕ್ಸಾಮ್ ಬಂದ್ರೆ ಏನು ಮಾಡ್ತಿದ್ದು ಗೊತ್ತೇನ? ಬರೀ ಮಗ್ಗಿ ಬೈಹೆಟ್ ಮಾಡ್ತಿದ್ದ, ಒಮ್ಮೆ ಲೆಕ್ಕ ಬೈಹೆಟ್ ಮಾಡ್ಯಾನ. ಅಣ್ಣ ಹಿಂಗ ನಿಂದು ಮುಗೀತಂಗಾರ. ಈಗೇನಿಲ್ಲ, ಈಗ ಶಾನೆ ಆಗ್ಯಾನ. ಮೊದ್ಲ ಗಣಿತ ಅಂದ್ರೆ ಓಡ್ ಹೋಗ್ತಿದ್ದ. ಅದೇನವ ಸ್ಕ್ವೇರ್ ರೂಟು, ಆಮೇಲೆ ಮಲ್ಟಿಪ್ಲಿಕೇಶನ್ ಅಪ್ಲಿಕೇಶನ್ ಅವೆಲ್ಲ ಬರ್ತಿದ್ದು. ಅಲ್ಲಿ ಸಿಗ್ಮಾ ಸೈನ್ಸ್ ಹೋದ್ಮೇಲೆ ಮ್ಯಾಥ್ಸ್ ಕಂಡ್ರೆ ನನಗೆ ಭಾಳ ಹೊಟ್ಟೆ ಉರಿ ಬರ್ತಿತ್ತು. ಅದ್ರಾಗ ನಾನು ಝೀರೋ, ನಾನು ಜಸ್ಟ್ ಪಾಸ್. ರಾಮ 100%. ರಾಮ ಮ್ಯಾಥ್ಸ್ ಇಂಗ್ಲೀಷ್ ಭಾರಿ ಇತ್ತು ಅವ್ನು. ಅವನು ಇಂಟರ್ನ್ಯಾಷನಲ್ ಲೆವೆಲ್ ಬಿಡು. ಅಣ್ಣ ಫುಲ್ ಇಂಟೆಲಿಜೆಂಟ್, ಟಾಪ್ ಅಣ್ಣ ಕಾಲೇಜ್ಗೆ. ಕಾಲೇಜ್ಗೆ ಟಾಪ್ ಅವ. ಇವ ಥರ್ಡ್ ಬರ್ತಿದ್ದ, ಫಸ್ಟ್ ಬರ್ತಿದ್ದ. ಇದ್ರ ಸಲ ಅವ್ರ ಅಪ್ಪನ ಕಡೆ ಯಾರು ಬೈಸ್ಕೊಳ್ಳೋದ. ಮಮ್ಮಿ ಹಂಗಾರೆ ನಮಗೆ ಅಣ್ಣಗೆ ಇಷ್ಟೊಂದು ಯಾಕೆ ಏಜ್ ಗ್ಯಾಪ್? ಅದ ಗೊತ್ತಿಲ್ಲವ. ಮಾಮ್, ನೀನು ನನ್ನನ್ನು ಅಸಹ್ಯ ಮಾಡ್ತಿದ್ಯಾ? ಲೋ ಅಣ್ಣ, ಇದ್ದಂಗೆ ಹೇಳಿದ್ರೆ ನೋಡಲೆ ಮೀನ್ಸ್ ಹೆಂಗ್ ನಗಾಗತ್ತಾಳೆ. ಅಣ್ಣ 10 ರೂಪಾಯಿದಾಗ 20 ರೂಪಾಯಿ ಕಳೆದ್ರೆ ಎಷ್ಟಾಗುತ್ತೆ ಹೇಳು? ಯವ್ವ ನೋಡಿಲಿ, ಇವ್ರು ಹಿಂಗೆ ಆಷಾಡಕತ್ತಾರ, ನಾವು ಅಲ್ಲಿ ಹೋಗತ್ತಾಗ ಹೋಗೇ ಬಿಟ್ಟಲ್ಲಿದೆ. ಮಮ್ಮಿ ಇಷ್ಟು ದಿವಸ ಶಾಮು ಟಾಪ್ ಅಂತ ತಿಳ್ಕೊಂಡಿದ್ದೆ, ರಾಮು ಒಟ್ಟ ಏನು ಬರಂಗಿಲ್ಲ ಅನ್ಕೊಂಡಿದ್ದೆ. ನೋಡಿದ್ರೆ ಎರಡು ಉಲ್ಟಾ ಅದವು. ಅವು ಎಷ್ಟು ಡಾಳದಾರ, ಒಟ್ಟ ಮನೆಗಿರಂಗಿಲ್ಲ. ನಿಮ್ಮ ಮಮ್ಮಿ ಏನು ಅನ್ನಂಗಿಲ್ಲ. ನೋಡು 3 ದಿನ ಆಯ್ತು ಮನೆಗೆ ಬಂದಿಲ್ಲ. ಹೌದೌದು, ಇದ್ರ ಬಗ್ಗೆ ಕರಾಟೆ ತಗೋಬೇಕು. ಈಗ ಗಂಗಮ್ಮ ಎಲ್ಲದ? ಬಾಲ್ಕನಿಯಾಗ ಕುಂತಾಳ ನೋಡು, ಯಾಕ ತೆಲ್ಲು ಅಂತಾಳ. ಈ ಗಂಗಮ್ಮನ್ ಬರೀ ಇದಾಯ್ತು, ತೆಲ್ಲು ಹಾಗೆ ಸ್ವಲ್ಪ ತೆಲ್ನುದೈತಿ. ಸರಿ ನಮ್ಮ ಮಾಡ್ರ ಅಭ್ಯಾಸ, ಬರ್ತೀನಿ ನಾನು, ಕೆಲಸ ಐತಿ ಅಡ್ಗೆ ಮನ್ಯಾಗ. ತುಂಗ ಅಯ್ಯೋ, ನಿಮ್ಮ ಅಪ್ಪ ಬಂದ, ಹೊಕ್ಕಿನ. ಸಾಕು ಮಾಡಿ ನಗುದು. ಅಲ್ಲ ಇಷ್ಟು ದಿವಸ ಹೇಳೋದು ನೋಡಿದ್ರೆ ನಂಗೆ ನಗುನು ಬರಕತ್ತೈತೆ. ನಾನು ಮೊನ್ನೆ ಮ್ಯಾಥ್ಸ್ ಹಂಗ ಮ್ಯಾಥ್ಸ್ ಹಿಂಗ ಅಂತ ಅನ್ನಕತ್ರ ಅಂತಿದ್ದ. ಈಗ ನೋಡಿ ಓಡಿ ಹೋದ. ಸರಿ ನಡಿ, ಅಮ್ಮನಂತೆ ಕೇಳೋನು, ಗಂಗಮ್ಮನಂತೆ. ಏನು ನನ್ನ ನೆನೆಸ್ಕೊಳಕತ್ತೀರಿ? ಅಮ್ಮ ನೋಡಿದ್ದು ಮ್ಯಾಥ್ಸ್ ಬರ್ತಿಲ್ಲ ನಂಗೆ, ಇದು ಲೆಕ್ಕನ ಬರವಲ್ಲ, ಸಿಗ್ಮಾ ಸ್ಕ್ವೇರ್ದು. ಅದಾ ಹೇಳ್ಕೊಡ್ತೀನಿ ಬರ್ರಿ. ಇದು ನೋಡಿಲ್ಲಿ ಸ್ಕ್ವೇರ್ನ ರೂಟ್ ತೆಗಿಬೇಕು. ರೂಟ್ ತೆಗೆದಾದ್ಮೇಲೆ ಇದು ಸೈನ್ ಏನು ಬರುತ್ತೆ ಪ್ಲಸ್ ಮಾಡಿ ಇದನ್ನು ಮಾಡ್ಕೊಬೇಕು. ಅರ್ಥ ಆಯ್ತಲ್ಲ? ಓ ಮೈ ಗಾಡ್, ಇಷ್ಟು ಸಿಂಪಲ್ ಆಗಿದೆಯಾ? ಮ್ಯಾಥ್ಸ್ ಅರ್ಥ ಮಾಡ್ಕೊಂಡ್ರೆ ಭಾಳ ಸಿಂಪಲ್. ಮಾಮ್, ನಿಂಗೆ ಇಷ್ಟೆಲ್ಲ ನಾಲೆಜ್ ಐತಿ, ಯಾಕೆ ನೀವು ಫ್ಯಾಕ್ಟ್ರಿ ಎಲ್ಲ ನೋಡ್ಕೋಬಾರ್ದು? ಮೊದಲಿನಿಂದ ನಿಮ್ಮಪ್ಪ ನನಗೆ ಅಧಿಕಾರ ಕೊಟ್ಟಿಲ್ಲ, ಮನೆಗೆ ಇರು ಅಂತಂತಿದ್ರು, ಹಂಗಾಗಿ ನಾನು ಎಲ್ಲೂ ಹೋಗಿಲ್ಲ. ಮತ್ತು ತುಂಗಮ್ಮ ಕಲ್ತಿಲ್ಲ? ತುಂಗಮ್ಮನೂ ಕಲ್ತಾಳ, ಬಟ್ ಆಕಿ ಇಷ್ಟು ಇಂಟ್ರೆಸ್ಟಿಂಗ್ ಇಲ್ಲ. ನಾನು ಟಾಪು, ಆಕಿ 5th. ಇದಕ್ಕೆ ನಾ ಹೇಳೋದು ಅಕ್ಕಂಗೆ ಫ್ಯಾಕ್ಟ್ರಿಗೆಲ್ಲ ಹೋಗು ಅಂತ. ಬಂದ ನಮ್ಮ ಸಂಗೀತ ಎಲ್ಲಿ ಇರಲಿ, ಒಟ್ಟು ನನ್ನ ಕೆಲಸಕ್ಕೆ ಯಾವಾಗ ಹಚ್ಚಲಿ ಅಂತಿರ್ತಾಳೆ ನೋಡು. ಹಂಗಲ್ಲಕ್ಕ, ಒಂದರ ಅಧಿಕಾರ ನೀ ತಗೋಲಿ ಅಂತ ನಂಗೆ.